ಕೊನೆಗೂ ಸಿಎಂ ಎಚ್ಡಿಕೆ ಹೇಳಿದಂತೆಯೇ ಆಗಿದ್ದು ಐಟಿ ರೈಡ್ ನಡೆಸಲಾಗಿದೆ. ಇವತ್ತು ರಾಜ್ಯದಲ್ಲಿ ಐಟಿ ದಾಳಿ ಆಗಬಹುದು ಅಂತ ಸಿಎಂ ಎಚ್ಡಿಕೆ ನಿನ್ನೆಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೂಡ ಅವರು ಕೊಟ್ಟಿದ್ರು. ಅದೇ ರೀತಿ ಇವತ್ತು ರಾಜ್ಯದಲ್ಲಿ ಐಟಿ ದಾಳಿ ಆಗಿರೋದು, ಇವತ್ತು ರಾಜ್ಯದಲ್ಲಿ ಐಟಿ ದಾಳಿ ಆಗಬಹುದು ಅಂತ ಸಿಎಂ ಎಚ್ಡಿಕೆ ಹೇಳಿದ್ರು. ಅದೇ ರೀತಿ ಈಗ ಸಚಿವ ಸಿಎಸ್ ಪುಟ್ಟರಾಜು ಮನೆ ಮೇಲೆ ಐಟಿ ರೈಡ್ ನಡೆದಿದೆ. ಬೆಳಗಿನ ಜಾವ 5 ಗಂಟೆಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿರೋದು. ಚಿನಕುರಳಿ ಗ್ರಾಮದಲ್ಲಿರುವ ಸಚಿವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಚಿನಕುರಳಿ ಗ್ರಾಮದಲ್ಲಿರುವ ಸಚಿವ ಸಿಎಸ್ ಪುಟ್ಟರಾಜು, ಸಿಎಂ ಆಪ್ತ ಸಿಎಸ್ ಪುಟ್ಟರಾಜು ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ಸಿಎಸ್ ಪುಟ್ಟರಾಜು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ, ಹಾಗೆ ಸಿಎಂ ಎಚ್ಡಿಕೆ ಅವರ ಆಪ್ತರು ಕೂಡ ಆಗಿದ್ದಾರೆ. ಇನ್ನು ಸಿಎಸ್ ಪುಟ್ಟರಾಜು ಅಷ್ಟೇ ಅಲ್ಲ, ಅವರ ಅಣ್ಣನ ಮಗ ಅಶೋಕ್ ನಿವಾಸದ ಮೇಲೂ ಕೂಡ ದಾಳಿ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ. ಮೈಸೂರಿನ ವಿಜಯನಗರದಲ್ಲಿರುವ ಅಶೋಕ್ ನಿವಾಸದ ಮೇಲೂ ಕೂಡ ದಾಳಿ ನಡೆಸಲಾಗಿದ್ದು, ದೋಸ್ತಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ಈ ದಾಳಿ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನಕ್ಕೆ ಈಗ ಐಟಿ ರೇಡ್ ಕಾರಣ ಆಗಿರೋದು. ಯಾಕಂದ್ರೆ ನಿನ್ನೆ ಸಿಎಂ ಎಚ್ಡಿಕೆ ಹೇಳಿದ್ರು, ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೆಲಸಕ್ಕೆ ಮುಂದಾಗ್ತಾರೆ, ಬಿಜೆಪಿ ಏಜೆಂಟ್ ರೀತಿ ವರ್ತಿಸ್ತಾರೆ ಅನ್ನುವಂತಹ ಮಾತನ್ನ ಸಿಎಂ ಎಚ್ಡಿಕೆ ಹೇಳಿದ್ರು. ಇನ್ನು ಐಟಿ ಇಲಾಖೆಗೆ ಸಂಬಂಧಪಟ್ಟಂತೆ ಆ ರೀತಿಯ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ವಿಚಾರವಾಗಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿ BR ಬಾಲಕೃಷ್ಣನ್ ದಾಳಿಗೆ ಸಿದ್ಧತೆ ನಡೆಸಿದ್ದಾರೆ ಅಂತ ಸಿಎಂ ಎಚ್ಡಿಕೆ ಹೇಳಿದ್ರು. ಅಷ್ಟು ಮಾತ್ರವಲ್ಲ, ದಾಳಿ ನಡೆಸೋದಕ್ಕೆ ಅಂತಾನೆ 250ರಿಂದ ಸುಮಾರು 300ರಷ್ಟು ತೆರಿಗೆ ಇಲಾಖೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಜೊತೆಗೆ ಇವರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಅಂತಾನೆ CRPF ಅವರನ್ನ ಹೊರ ರಾಜ್ಯಗಳಿಂದ ಕರೆಸಲಾಗಿದೆ. ಅಂದ್ರೆ ರಾಜ್ಯದ ಒಳಗಡೆಯಿಂದ ಕರೆಸ್ಕೊಂಡ್ರೆ ಗೊತ್ತಾಗತ್ತೆ, ಇಲ್ಲಿನ ಪೊಲೀಸರನ್ನ ಬಳಸ್ಕೊಂಡ್ರೆ ಅನುಮಾನ ಗೊತ್ತಾಗತ್ತೆ ಅನ್ನುವಂತಹ ವಿಚಾರಕ್ಕೋಸ್ಕರ CRPF ಸಿಬ್ಬಂದಿಯನ್ನ ಹೊರ ರಾಜ್ಯಗಳಿಂದ ಕರ್ಕೊಂಡು ಬರಲಾಗಿದೆ ಅನ್ನುವಂತಹ ಮಾತನ್ನ ಸಿಎಂ ಹೇಳಿದ್ರು. ಅದರ ಜೊತೆಗೆ ಏರ್ಪೋರ್ಟ್ ಅಲ್ಲಿ 300ಕ್ಕೂ ಹೆಚ್ಚು ವಾಹನಗಳು ಈ ಅಧಿಕಾರಿಗಳ ಭದ್ರತೆಗೆ ಓಡಾಟಕ್ಕೆ ಸಿದ್ಧ ಅನ್ನುವಂತಹ ಮಾತನ್ನ ಕೂಡ ಸಿಎಂ ಎಚ್ಡಿಕೆ ಹೇಳಿದ್ರು. ಹಾಗೆ ಕಾಂಗ್ರೆಸ್ ಅಥವಾ JDS ಪಕ್ಷಗಳ ಜೊತೆಗೆ ಇರುವವರ ಮೇಲೆ ದಾಳಿ ನಡೆಸುವಂತಹ ಸಂಭವ ಇದೆ ಅನ್ನುವಂತಹ ಮಾತನ್ನ ಕೂಡ ಸಿಎಂ ಎಚ್ಡಿಕೆ ಹೇಳಿದ್ರು. ಅದೇ ರೀತಿ ಈಗ ಐಟಿ ರೇಡ್ ನಡೆದಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಳ್ಯ. ರವಿ, ಈಗ ಸಿಎಸ್ ಪುಟ್ಟರಾಜು ನಿವಾಸದ ಮೇಲೆ ದಾಳಿ ನಡೆಸಲಾಗಿದೆ, ಜೊತೆಗೆ ಅವರ ಅಣ್ಣನ ಮಗನ ನಿವಾಸದ ಮೇಲೂ ಕೂಡ ದಾಳಿ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ. ಎಷ್ಟೊತ್ತಿಗೆ ದಾಳಿ ನಡೀತು? ಈಗ ಸದ್ಯ ಏನ್ ನಡೀತಾ ಇದೆ ಅಲ್ಲಿ? ಸುಕನ್ಯಾ, ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಮಂಡ್ಯ ಪ್ರವಾಸದ ಟೈಮ್ ನಲ್ಲಿ ಹೇಳಿದ್ರು, ಏನು ಕೇಂದ್ರ ಸರ್ಕಾರ ಐಟಿ ಅವನ್ನ ದುರ್ಬಳಕೆ ಮಾಡ್ಕೋತಾ ಇದೆ, ಜೊತೆಗೆ ಐಟಿ ಅಧಿಕಾರಿಗಳು ಕೂಡ ಕೇಂದ್ರದ ಒಂದು ನಿರ್ದೇಶನದಂತೆ ನಡೀತಾ ಇದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಅವರು ದಾಳಿ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಒಬ್ಬ ಬಿಜೆಪಿ ಮುಖಂಡರ ಮೇಲಾಗ್ಲಿ ಅಥವಾ ಸಚಿವರ ಮೇಲಾಗ್ಲಿ ಈ ತರದ ದಾಳಿ ಮಾಡಿಲ್ಲ. ಅವ್ರ ಟಾರ್ಗೆಟ್ ಇರೋದೇ JDS ಮತ್ತೆ ಕಾಂಗ್ರೆಸ್ ಮುಖಂಡರುಗಳು ಅಂತಕ್ಕಂಥದ್ದು ಒಂದು ಆರೋಪವನ್ನು ಕೂಡ. ಆ ಆರೋಪದ ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಇವತ್ತು ಬೆಳಗಿನ ಜಾವ ಸುಮಾರು 5-5:30ಗೆ ಐಟಿ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು. ಇನ್ನು ಪಾಂಡವಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಚಿನಕುರಳಿ ಗ್ರಾಮ, ಸಚಿವ ಸಿಎಸ್ ಪುಟ್ಟರಾಜು ಅವರ ಮನೆ, ಜೊತೆಗೆ ಮೈಸೂರಿನಲ್ಲಿ ಇರ್ತಕ್ಕಂಥ ಅವರ ಅಣ್ಣನ ಮಗ ಅಶೋಕ ಅಂತ ಹೇಳಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಏನು ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಮತ್ತೆ ಏನೆಲ್ಲ ಪರಿಶೀಲನೆ ಮಾಡುತ್ತಾ ಇದ್ದಾರೆ ಅಂತಕ್ಕಂಥದ್ದು ಇನ್ನಷ್ಟೇ ತಿಳಿಬೇಕಾಗಿದೆ ಸುಕನ್ಯಾ. ಓಕೆ ರವಿ, ಈಗ ಸಿಎಸ್ ಪುಟ್ಟರಾಜು ಅವರ ನಿವಾಸದ ಮೇಲೆ ಎಷ್ಟು ದಾಳಿ ನಡೆಸಿರೋದಾ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ನಡೆಸಲಾಗಿದೆಯಾ, ಹೇಗೆ? ಸುಕನ್ಯಾ, ಸಿಎಸ್ ಪುಟ್ಟರಾಜು ಸಂಸದರಾಗಿದ್ರೆ ಮತ್ತೆ ಸಚಿವರಾಗಿ ಕೂಡ ಅವರ ಹುಟ್ಟೂರು ಏನಿದೆ ಚಿನಕುರಳಿ, ಅಲ್ಲೇ ಒಂದು ಮನೆಯನ್ನೇ ಕಚೇರಿ ತರ ಮಾಡ್ಕೊಂಡು ಜನಗಳಿಗೆಲ್ಲ ಏನೋ ಸ್ಪಂದಿಸೋದು ಮತ್ತೆ ಅವ್ರ ಆಕ್ಟಿವಿಟೀಸ್ ಎಲ್ಲವೂ ಕೂಡ ಮನೆಯಲ್ಲೇ ನಡೀತಾ ಇರೋದ್ರಿಂದ ಚಿನಕುರಳಿ ಮನೆಯಲ್ಲಿ ಮಾತ್ರ ದಾಳಿ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಅದಾದ ನಂತರ ಅಂದ್ರೆ ಈಗ ಎಷ್ಟು ಜನ ದಾಳಿ ಮಾಡಿದ್ದಾರೆ ಮತ್ತೆ ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ದಾರೆ ಮತ್ತೆ ಏನೆಲ್ಲ ಪರಿಶೀಲನೆ ಆಗ್ತಾ ಇದೆ ಅಂತಕ್ಕಂಥದ್ದು ಇನ್ನಷ್ಟೇ ತಿಳಿಬೇಕಾಗುತ್ತೆ ಸುಕನ್ಯಾ. ರವಿ, ಈಗ ದಾಳಿ ಸಂದರ್ಭದಲ್ಲಿ ಸಚಿವರು ಮನೆಯಲ್ಲೇ ಇದ್ರಾ? ಯಾಕಂದ್ರೆ ಈ ದಾಳಿ ಬಗ್ಗೆ ಸರ್ಕಾರಕ್ಕೆ ಹಿಂಟ್ ಸಿಕ್ಕದಂಗಿತ್ತು. ನಿನ್ನೆ ಸಿಎಂ ಎಚ್ಡಿಕೆ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಸುಕನ್ಯಾ, ಏನು ಅವ್ರು ಪ್ರತಿನಿತ್ಯ ಏನು ಚಿನಕುರಳಿನಲ್ಲೇ ಉಳ್ಕೋತಾ ಇದ್ದಿದ್ದು, ಹೀಗಾಗಿ ಇವತ್ತು ಕೂಡ ದಾಳಿ ನಡೆದ ಟೈಮ್ನಲ್ಲಿ ಅವರು ಮನೆಯಲ್ಲೇ ಇದ್ರು ಅಂತ ಹೇಳಿ ತಿಳಿದು ಬಂದಿದೆ. ಏನು ಇದಕ್ಕೆ ಸಂಬಂಧಪಟ್ಟ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಥವಾ ಅಧಿಕಾರಿಗಳು ಅವ್ರ ಮನೆಗೆ ಭೇಟಿ ನೀಡಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು, ಮನೆಯಲ್ಲಿ ಯಾವ ರೀತಿ ಸಹಕಾರ ನೀಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇನ್ನಷ್ಟೇ ತಿಳಿಬೇಕಾಗುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಿಗೆ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು ಈ ಚುನಾವಣೆ ಹಿನ್ನೆಲೆಯಲ್ಲೇ ಉದ್ದೇಶವಾಗಿ ಇಟ್ಕೊಂಡೇ ಈ ಒಂದು ದಾಳಿ ನಡೆಸಲಾಗಿದೆ ಅಂತಕ್ಕಂಥ ವಿಚಾರನೂ ಕೂಡ ಕೇಳ್ಬರ್ತಾ ಇದೆ. ಹೀಗಾಗಿ ಇದಕ್ಕೆ ಏನೆಲ್ಲ ಬೆಳವಣಿಗೆ ನಡೀತದೆ ಮತ್ತೆ ಐಟಿ ಇಲಾಖೆ
ಸಂಬಂಧಪಟ್ಟಂಗೆ ಪ್ರೊಸೀಜರ್ ಹೆಂಗಿರ್ತದೆ ಅಂತಕ್ಕಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ ಸುಕನ್ಯಾ. ಎಸ್, ಈ ಸಂದರ್ಭದಲ್ಲಿ ಸುಮಲತಾ ಅವರು ಒಂದು ಮಾತನ್ನ ಹೇಳಿದ್ರು, ಅಂದ್ರೆ ಅಕ್ರಮ ಹಣ ಮಾಡಿದವರಿಗೆ ಕಾದಿದೆ ಶಾಸ್ತಿ ಅನ್ನುವಂತಹ ಎಚ್ಚರಿಕೆಯನ್ನ ಸುಮಲತಾ ಅಂಬರೀಶ್ ಕೊಟ್ಟಿದ್ರು. ಬಹುಶಃ ಇದಕ್ಕೂ ಕೂಡ ಇದು ಲಿಂಕ್ ಮಾಡಬಹುದೇನೋ ಅಲ್ವಾ? ಅಂದ್ರೆ ಆ ರೀತಿ ದಾಳಿ ನಡೆದಿದೆ ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ? ಸುಕನ್ಯಾ, ಏನು ಒಂದ್ ಕಡೆ ಅವರು ಅಕ್ರಮ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರ ಅಥವಾ ಆ ಉದ್ದೇಶಕ್ಕೆ ದಾಳಿ ನಡೆದಿದ್ಯಾ ಅಂತಕ್ಕಂಥದ್ದು ಒಂದು ಕ್ವಶನ್ ಮಾರ್ಕ್ ಆದ್ರೆ, ಈ ಚುನಾವಣೆ ಟೈಮ್ ನಲ್ಲಿ ಈ ರೀತಿ ದಾಳಿ ನಡೀತಾ ಇರ್ತಕ್ಕಂಥದ್ದು ಇನ್ನೂ ಅದಕ್ಕಿಂತ ದೊಡ್ಡ ಪ್ರಶ್ನಾರ್ಹ ಆಗುತ್ತೆ. ಯಾಕೆಂದ್ರೆ ಅಕ್ರಮ ಚಟುವಟಿಕೆ ಆ ತರದ್ ಏನಾದ್ರು ಭಾಗಿಯಾಗಿದ್ರೆ ಹಿಂದೇನು ಯಾವಾಗ್ಲೂ ಕೂಡ ಯಾವಾಗ ಬೇಕಾದ್ರೂ ಅವರು ಐಟಿ ರೈಡ್ ಮಾಡ್ಬೋದಾಗಿತ್ತು. ಆದ್ರೆ ಸಹಜವಾಗಿ ಐಟಿ ಅಧಿಕಾರಿಗಳಿಗೆ ಯಾವಾಗ ಬೇಕಾದ್ರೂ ದಾಳಿ ಮಾಡ್ತಕ್ಕಂಥ ಒಂದು ಏನು ಕಾನೂನಾತ್ಮಕ ಅವಕಾಶ ಇರೋದ್ರಿಂದ ಇವತ್ತು ದಾಳಿ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಆದ್ರೆ ಇದಕ್ಕೂ ಏನು ಮುಖ್ಯಮಂತ್ರಿಗಳು ಹೇಳಿದಾಗ ಎಲ್ಲೋ ಒಂದ್ ಕಡೆ ರಾಜಕೀಯ ನಂಟು ಇದೆಯಾ ಅಂತಕ್ಕಂಥ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ರವಿ, ಅಂದ್ರೆ ಈಗ ರಾಜಕೀಯ ನಂಟಿನ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚಿನ ಹಣದ ಹೊಳೆಯೇ ಹರಿತಾ ಇರುತ್ತೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈ ಸಂದರ್ಭದಲ್ಲಿ ಏನಾದ್ರೂ ಮಾಹಿತಿಯೊಂದಿಗೆ ಅಧಿಕಾರಿಗಳು ರೇಡ್ ಮಾಡಿರುವಂತಹ ಚಾನ್ಸಸ್ ಕೂಡ ಇದೆ ಅಲ್ವಾ ಅಂತ? ಖಂಡಿತ ಸುಕನ್ಯಾ, ಏನು ಚುನಾವಣೆ ಟೈಮ್ ನಲ್ಲಿ ಯಾರು ಚುನಾವಣಾ ಅಭ್ಯರ್ಥಿಗಳಿಗಾಗ್ಲಿ ಅಥವಾ ಸುತ್ತಮುತ್ತ ಯಾರು ಓಡಾಡ್ತಾ ಇರ್ತಾರೆ ಹೆಚ್ಚಾಗಿ, ಮತ್ತೆ ಅವರ ಆಕ್ಟಿವಿಟೀಸ್ ಏನಿರ್ತದೆ, ಮತ್ತೆ ಅವ್ರಿಗೆ ಯಾರು ಬೆನ್ನೆಲುಬಾಗಿರ್ತಾರೆ ಆರ್ಥಿಕವಾಗಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ. ಹೀಗಾಗಿನೇ ಚುನಾವಣೆ ಅಂತ ಬಂದ್ರೆ ಮೊದಲು ನಿರ್ಣಯ ಆಗುವಂತದ್ದೇ ಹಣಕಾಸಿನ ವಿಚಾರ. ಹೀಗಾಗಿ ಅವ್ರಿಗೆ ಏನು ಬೆನ್ನೆಲುಬಾಗಿದ್ರು CS ಪುಟ್ಟರಾಜು ಅವರು ಈ ಒಂದು ಆಧಾರದ ಮೇಲೆ ಏನಾದ್ರೂ ದಾಳಿ ಮಾಡಿದಾರಾ ಅಂತಕ್ಕಂಥದ್ದು ಈಗ ನೋಡ್ಬೇಕಾಗುತ್ತೆ. ಯಾಕೆ IT ಇಲಾಖೆ ಇಂಟೀರಿಯರ್ ಆಗಿ ನಡೀತಕ್ಕಂಥ ಒಂದು ಚಟುವಟಿಕೆ ಆಗಿರೋದ್ರಿಂದ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಹೆಚ್ಚಿನ ಮಾಹಿತಿಯನ್ನ ಅವ್ರು ಬಿಟ್ಕೊಡ್ತಾ ಇಲ್ಲ. ಜೊತೆಗೆ ಅಲ್ಲಿ ಏನ್ ನಡೀತಾ ಇದೆ ಅಂತದ್ದು ಕೂಡ ಈಗ ಗೊತ್ತಾಗಿಲ್ಲ. ಹಾಗಾಗಿ ಅವರು ಸಚಿವರು ಒಳಗಡೆನೆ ಇದ್ದಾರಾ, IT ಅಧಿಕಾರಿಗಳಿಗೆ ಸಹಕಾರ ನೀಡ್ತಾ ಇದ್ದಾರಾ, IT ಅಧಿಕಾರಿಗಳು ಯಾವ ರೀತಿ ದಾಳಿ ಮಾಡ್ತಾ ಇದ್ದಾರೆ, ಮತ್ತೆ ಏನೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ, ಚುನಾವಣೆ ಉದ್ದೇಶಕ್ಕೆ ಅಂದ್ರೆ ಹಣಕಾಸಿನ ವಿಚಾರಕ್ಕೆ ಏನಾದ್ರೂ ಈ ದಾಳಿ ನಡೆದಿದ್ಯಾ ಅಥವಾ ಬೇರೆ ಆಕ್ಟಿವಿಟೀಸ್ ಏನಾದ್ರೂ ಈ ದಾಳಿ ನಡೆದಿದ್ಯಾ, ಇವೆಲ್ಲವೂ ಕೂಡ ಸ್ವಲ್ಪ ಹೊತ್ತಲ್ಲಿ ಅಂದ್ರೆ ಏನು ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಓಕೆ, ಅಂದ್ರೆ ಈಗ ಮಂಡ್ಯದಲ್ಲಿ ಅಂತಂದ್ರೆ ಸಚಿವ CS ಪುಟ್ಟರಾಜು ಅವರ ನಿವಾಸದ ಮೇಲೆ ಮಾತ್ರ ಈಗ IT ಅಧಿಕಾರಿಗಳು ದಾಳಿ ನಡೆಸಿರೋದು ಹಾಗಾದ್ರೆ ರವಿ, ಈಗ ಇಲ್ಲಿ ತನಕ ಬಂದಿರೋ ಮಾಹಿತಿ ಪ್ರಕಾರ? ಸುಕನ್ಯಾ, ಖಂಡಿತ ಏನು CS ಪುಟ್ಟರಾಜು ಅವರು ಸಣ್ಣ ನೀರಾವರಿ ಸಚಿವರಾಗಿದ್ದಾರೆ, ಮತ್ತೆ CMಗೆ ಆಪ್ತರಾಗೂ ಕೂಡ ಇದ್ದಾರೆ. ಈಗ ಏನು ನಿಖಿಲ್ ಚುನಾವಣಾ ಪ್ರಚಾರದಲ್ಲಿ ಅವರು ಕೂಡ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಒಬ್ಬ ಸಚಿವರಾಗಿದ್ದಾರೆ. ಹೀಗಾಗಿ ಅವ್ರನ್ನ ಉದ್ದೇಶವಾಗಿ ಇಟ್ಕೊಂಡೇ ದಾಳಿ ನಡೆಸಲಾಗ್ತದೆ ಅಂತಕ್ಕಂಥದ್ದು ಹೇಳಲಾಗ್ತಾ ಇದೆ. ಅವ್ರಿಗೆ ಬೆನ್ನೆಲುಬಾಗಿರ್ತಕ್ಕಂಥವ್ರು ಅವ್ರ ಅಣ್ಣನ ಮಗ ಅಶೋಕ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಹೀಗಾಗಿ ಈ ಎರಡು ಪ್ರಕರಣಗಳಲ್ಲಿ ಅಂದ್ರೆ ಅವರಿಬ್ಬರನ್ನ ವಿಚಾರಣೆ ಮಾಡಿದ್ರೆ ಬೇರೆಯವ್ರನ್ನ ಅಟ್ಲೀಸ್ಟ್ ಏನು ಈ ಸುಮ್ನಿರಿಸಬಹುದು ಅಥವಾ ಬೆದರಿಸಬಹುದು ಅಂತ ಕಾರಣಕ್ಕೆ ಏನಾದ್ರೂ ಈ ತರ ದಾಳಿ ನಡೆಸಲಾಗಿದ್ಯಾ ಅಂತಕ್ಕಂಥದ್ದು ಕೂಡ ಪುಟ್ಟರಾಜು ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ. ಎಸ್, ಧನ್ಯವಾದ ರವಿ ಲಾಲಿಪಾಳ್ಯ. ಇದು ಜೆಡಿಎಸ್ ಕಾಂಗ್ರೆಸ್ ಮೇಲೆ IT ಟಾರ್ಗೆಟ್ ನಡೆಸಿದೆ ಅನ್ನುವಂತಹ CM HDK ಅವರ ಮಾತಿಗೆ ಪುಷ್ಟಿ ಕೊಡುವಂತಹ ರೀತಿ CM HDK ಅವರ ಆಪ್ತ ಸಚಿವ CS ಪುಟ್ಟರಾಜು ಅವರ ನಿವಾಸದ ಮೇಲೆ ಇವತ್ತು IT ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಪುಟ್ಟರಾಜು ಅಷ್ಟೇ ಅಲ್ಲ, ಅವರ ಅಣ್ಣನ ಮಗ ಅಶೋಕ್ ನಿವಾಸದ ಮೇಲೂ ಕೂಡ IT ಅಧಿಕಾರಿಗಳು ದಾಳಿ ನಡೆಸಿರೋದು. ಮೈಸೂರಿನ ವಿಜಯನಗರದಲ್ಲಿರುವಂತಹ ಅಶೋಕ್ ನಿವಾಸದ ಮೇಲೆ ಇವತ್ತು ಬೆಳಕಿನ ಜಾವ 5 ಗಂಟೆಗೆ ಬಂದಂತಹ IT ಅಧಿಕಾರಿಗಳು ಏಕಕಾಲಕ್ಕೆ ಅಂದ್ರೆ ಸಚಿವ ಪುಟ್ಟರಾಜು ಅವರ ನಿವಾಸಕ್ಕೂ ಮತ್ತೆ ಅವರ ಅಣ್ಣನ ಮಗ ಅಶೋಕ್ ಇಬ್ಬರ ನಿವಾಸಕ್ಕೂ ಕೂಡ ಏಕಕಾಲದಲ್ಲಿ IT ಅಧಿಕಾರಿಗಳು ದಾಳಿ ನಡೆಸಿರೋದು. ಅದರಲ್ಲೂ ಕೂಡ IT ದಾಳಿ ಆಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಅದೇ ರೀತಿ IT ದಾಳಿ ಆಗಿರೋದು. ಅದರಲ್ಲೂ ಕೂಡ CM HDK ಅವರ ಆಪ್ತರಿಗೆ ಸಂಬಂಧಪಟ್ಟಂತಹ ಉದ್ಯಮಿಗಳು ಮತ್ತೆ ಸಚಿವ ಪುಟ್ಟರಾಜು ಅವರ ನಿವಾಸದ ಮೇಲೆ IT ದಾಳಿ ನಡೆದಿರುವಂತದ್ದು. ಅಂದ್ರೆ ಈಗಾಗಲೇ CM ಹೇಳಿರುವ ರೀತಿಯೇ ನಡ್ಕೊಂಡು ಹೋಗ್ತಾ ಇದೆಯಾ ಈ ವಿಚಾರ ಅನ್ನುವಂಥದ್ದು ಕೂಡ ಇಲ್ಲಿ ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಇನ್ನು ನಿನ್ನೆ CM ಹೇಳಿದಂತಹ ಆ ಮಾತು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಅಷ್ಟು ಮಾತ್ರವಲ್ಲ, ರಾಜ್ಯ ನಾಯಕರಲ್ಲಿ ಒಂದು ಸ್ವಲ್ಪ ತಳಮಳ ಕೂಡ ಉಂಟು ಮಾಡಿತ್ತು. IT ದಾಳಿ ನಿಜಕ್ಕೂ ಆಗತ್ತಾ? CM ಹೇಳಿದಂತೆಯೇ ರೇಡ್ ಮಾಡೋದಕ್ಕೆ ಅಧಿಕಾರಿಗಳು ನಿಜಕ್ಕೂ ಕೂಡ ರೆಡಿ ಆಗಿದ್ರಾ? ಯಾರ್ಯಾರಿಗೆ IT ಶಾಕ್ ಸಿಗತ್ತೆ? ಇದೆಲ್ಲವೂ ಕೂಡ ಪ್ರಶ್ನೆ ನಿನ್ನೆ ರಾತ್ರಿಯಿಂದಲೂ ಕೂಡ ಓಡಾಡ್ತಾ ಇತ್ತು. ಈ ಪ್ರಶ್ನೆ ಚರ್ಚೆಯಲ್ಲಿರುವಂತಹ ಸಂದರ್ಭದಲ್ಲಿಯೇ CM ಹೇಳಿರುವಂತಹ ಮಾತು ನಿಜವಾಗ್ಬಿಟ್ಟಿರೋದು. ಏನಂದ್ರೆ CM HDK ಹೇಳಿದ ಬೆನ್ನಲ್ಲೇ IT ಫೀಲ್ಡ್ಗೆ ಇಳಿದಿದ್ದು ಬೆಂಗಳೂರಿನ ಉದ್ಯಮಿಗೆ ನಿನ್ನೆ IT ಅಧಿಕಾರಿಗಳು ಚಾಟಿ ಬೀಸಿದ್ರು. ನಿನ್ನೆ ಸಂಜೆ CM HD ಕುಮಾರಸ್ವಾಮಿ IT ಅಧಿಕಾರಿಗಳು ದಾಳಿ ಮಾಡ್ತಾರೆ, ಈ ಆಪರೇಷನ್ಗೆ 300 ಅಧಿಕಾರಿಗಳು ಸಜ್ಜಾಗಿದ್ದಾರೆ ಅಂತ ಏನು ಹೇಳಿದ್ರು. ಅಚ್ಚರಿ ಅಂತಂದ್ರೆ CM ಹೇಳಿದಂತಹ ಕೆಲ ಗಂಟೆಗಳಲ್ಲೇ IT ಅಧಿಕಾರಿಗಳು ಅಖಾಡಕ್ಕೆ ಇಳಿದಿರೋದು. ನಿನ್ನೆ ರಾತ್ರಿ ಸುಮಾರು 8 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿನ ಜಯನಗರ, ಬಸವನಗುಡಿ ಸೇರಿದಂತೆ 15ಕ್ಕೂ ಹೆಚ್ಚು ಕಡೆ IT ಅಧಿಕಾರಿಗಳು ರೇಡ್ ಮಾಡಿದ್ರು. ಜೊತೆಗೆ ಸೌತ್ ಎಂಡ್ ಸರ್ಕಲ್ ಬಳಿ ಇರುವಂತಹ ಉದ್ಯಮಿ ಸಿದ್ದಿಕ್ ಶೇಟ್ ಇವರು ಕೂಡ CM ಆಪ್ತರು ಅಂತಲೇ ಗುರುತಿಸಿಕೊಂಡಿರುವರು. ಇವರ ನಿವಾಸದಲ್ಲೂ ಕೂಡ ಅಧಿಕಾರಿಗಳು ಇಂಚಿಂಚು ಶೋಧ ನಡೆಸಿ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು
ಅಷ್ಟು ಮಾತ್ರವಲ್ಲ, ಬೇರೆ ಉದ್ಯಮಿಗಳ ಮೇಲೂ ಕೂಡ ಒಟ್ಟು 15 ಕಡೆ ಐಟಿ ದಾಳಿ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು, ದೋಸ್ತಿ ನಾಯಕರನ್ನೇ ಐಟಿ ಟಾರ್ಗೆಟ್ ಮಾಡಿದ್ಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಅಧಿಕಾರಿಗಳನ್ನ ಐಟಿ ಡಿಜಿ ಬಾಲಕೃಷ್ಣನ್ ರೆಡಿ ಮಾಡಿರೋದು ಸಂಪೂರ್ಣವಾಗಿ ಬಿಜೆಪಿ ಏಜೆಂಟ್ ರೀತಿ ಅವರು ವರ್ತಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನೇನು ಸಿಎಂ ಕುಮಾರಸ್ವಾಮಿ ಗಂಭೀರ ಆರೋಪವನ್ನ ಮಾಡಿದ್ರು. ಐಟಿ ದಾಳಿ ಆಗತ್ತೆ ಅಂತ ಸಿಎಂ ಹೇಳಿರುವಂತಹ ಮಾತು ಏನು ನಿಜ ಆಗಿದೆ. ಈ ಸಂದರ್ಭದಲ್ಲಿ ಅಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸೋದಕ್ಕೆ ಸಂಚು ರೂಪಿಸಲಾಗಿದೆ. ಜೊತೆಗೆ ಈ ಎಲ್ಲಾ ಸ್ಕೆಚ್ ಅನ್ನ ಹೆಣೆದಿರೋದು ಕೂಡ ಐಟಿ ಡಿಜಿ ಬಾಲಕೃಷ್ಣನ್ ಅನ್ನುವಂತಹ ಆರೋಪವನ್ನ ಅವರು ಮಾಡಿರೋದು. ಇನ್ನು ಪುಟ್ಟರಾಜು ಮಾತ್ರವಲ್ಲ, ಇನ್ನೂ ಹಲವರಿಗೆ ಕಂಟಕ ಕಾದಿದ್ಯಾ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ. ಇನ್ನೂ ಹಲವು ಸಚಿವ ಶಾಸಕರ ಮೇಲೂ ಕೂಡ ದಾಳಿ ನಡೆಯಬಹುದು ಅನ್ನುವಂತಹ ಅಂದಾಜು ಮಾಡಲಾಗ್ತಾ ಇದ್ದು, ದೋಸ್ತಿ ನಾಯಕರ ಮೇಲೆ ಇವತ್ತು ಐಟಿ ರೇಡ್ ನಡೆಯುತ್ತಾ ಅನ್ನುವುದೇ ಈಗ ಕುತೂಹಲ ಮೂಡಿಸ್ತಾ ಇರುವಂತಹ ವಿಚಾರ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂತಹ ವಿಚಾರವಾಗಿ ಈಗ ಚರ್ಚೆ ನಡೀತಾ ಇದೆ. ಪುಟ್ಟರಾಜು ಮಾತ್ರ ಅಲ್ಲ, ಇನ್ನೂ ಹಲವರಿಗೆ ಕಂಟಕ ಕಾದಿರಬಹುದು ಅನ್ನುವಂತಹ ಅಂದಾಜನ್ನ ಕೂಡ ಈಗ ಮಾಡಲಾಗ್ತಾ ಇದೆ. ಮುಂದಿನ ಟಾರ್ಗೆಟ್ ಯಾರು ಅನ್ನೋದು ಕೂಡ ಈಗ ಕುತೂಹಲ ಹಾಗೆ ಸಸ್ಪೆನ್ಸ್ ಆಗಿದೆ. ಇನ್ನೂ ಹಲವು ಸಚಿವ ಶಾಸಕರ ಮೇಲೂ ಕೂಡ ಐಟಿ ದಾಳಿ ನಡೆಯಬಹುದು. ಅದರಲ್ಲೂ ಕೂಡ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ನಾಯಕರ ಮೇಲೆ ಇವತ್ತು ಐಟಿ ರೇಡ್ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಸಿಎಂ ಎಚ್ಡಿಕೆ ನಿನ್ನೆ ಹೇಳಿದ್ರು. ಸಿಎಂ ಎಚ್ಡಿಕೆ ಹೇಳಿರುವ ರೀತಿಯ ಇವತ್ತು ಐಟಿ ದಾಳಿ ಕೂಡ ಆಗ್ತಾ ಇದೆ. ನಿನ್ನೆ ರಾತ್ರಿ ಕೂಡ ಐಟಿ ದಾಳಿ ನಡೆಸಲಾಗಿದೆ. ಪುಟ್ಟರಾಜು ಮಾತ್ರವಲ್ಲ, ಈಗ ಮೊದಲಿಗೆ ಸಚಿವ ಪುಟ್ಟರಾಜು ಅಷ್ಟೇ, ಆದ್ರೆ ಇನ್ನೂ ಕೂಡ ಹಲವರಿಗೆ ಇದೇ ರೀತಿಯ ಐಟಿ ಕಂಟಕ ಕಾದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹಾಗಿದ್ರೆ ಮುಂದಿನ ಟಾರ್ಗೆಟ್ ಯಾರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂತಹ ವಿಚಾರ, ಅಂದ್ರೆ ಪ್ರಶ್ನೆ ಮಾಡ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಸಚಿವ ಸಿಎಸ್ ಪುಟ್ಟರಾಜು ಮಂಡ್ಯ ಕಣದಲ್ಲಿ ಇರೋರು, ಮಂಡ್ಯದಲ್ಲಿ ಇರೋರು, ಜೊತೆಗೆ ಮಂಡ್ಯ ಉಸ್ತುವಾರಿ ಸಚಿವರು, ಹಾಗೆ ಸಿಎಂ ಎಚ್ಡಿಕೆ ಅವರ ಆಪ್ತರು. ಇನ್ನು ನಿಖಿಲ್ ಪರವಾಗಿ ಪ್ರಚಾರದಲ್ಲಿ ಅವರು ಸಾಕಷ್ಟು ಮುತುವರ್ಜಿಯನ್ನ ವಹಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲೇ ಈಗ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು ಕೂಡ ಇದು ಚುನಾವಣಾ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಐಟಿ ರೇಡ್ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಚಿವ ಜಿಟಿಡಿ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಜಿಟಿ ದೇವೇಗೌಡರೇ, ಈಗ ಸಚಿವ ಪುಟ್ಟರಾಜು ಅವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನೂ ಕೂಡ ಹಲವರ ಮೇಲೆ ದಾಳಿ ನಡೆಸಬಹುದು ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಏನ್ ಹೇಳ್ತೀರಾ ತಾವು ಈ ಸಂದರ್ಭದಲ್ಲಿ? ಚುನಾವಣಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ಐಟಿ ಅಧಿಕಾರಿಗಳು ಈ ರೀತಿ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಈ ರೀತಿ ಬೇರೆ ಪಕ್ಷಗಳ ಮುಖಂಡರುಗಳನ್ನ ಎದುರಿಸ್ತಕ್ಕಂಥ ಒಂದು ಅಸ್ತ್ರವನ್ನ ಬಳಸ್ತಾ ಇದ್ದಾರೆ ಅಂತೇಳಿ ಎಲ್ರೂ ಗೊತ್ತಾಗ್ತಾ ಇದೆ. ಏನೇ ಅದು ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಐಟಿ ದಾಳಿ ನಡೆಸ್ತಕ್ಕಂಥದ್ದು ಬೇರೆ ಟೈಮಲ್ಲಿ ಮಾಡ್ಬೋದಾಗಿತ್ತು. ಅದನ್ನ ಬಿಟ್ಟು ಚುನಾವಣಾ ಎಲ್ಲ ಡಿಕ್ಲೇರ್ ಆಗಿ ಎಲ್ಲ ಚುನಾವಣಾ ಹತ್ತಿರದಲ್ಲಿರತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಎದುರಿಸ್ತಕ್ಕಂಥದ್ದು ವಿರೋಧ ಪಕ್ಷಗಳೆಲ್ಲಾನು ಕೂಡ ಬಲಹೀನ ಮಾಡ್ತಕ್ಕಂಥದ್ದು, ಅವ್ರು ಅಧಿಕಾರಕ್ಕೆ ಬರ್ಬೇಕು ಅನ್ನೋದಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಅಂದ್ರೆ ಈಗ ಚುನಾವಣೆಯ ಸಂದರ್ಭದಲ್ಲಿ ಹಣದ ಹೊಳೆ ಹರಿತಾ ಇರುತ್ತೆ, ಹೀಗಾಗಿ ಈ ದಾಳಿ ನಡೆಸಲಾಗುತ್ತೆ ಅನ್ನುವಂಥದ್ದು ಕೂಡ ಮಾತು ಕೇಳಿ ಬರ್ತಾ ಇತ್ತು. ಚುನಾವಣಾ ಸಂದರ್ಭದಲ್ಲಿ ಇವರು ಈಗ ಎಲ್ಲ ಪೊಲೀಸ್ ಇದೆ, ಲೋಕಲ್ ಪೊಲೀಸ್ ಇದೆ, ಅವರು ರಸ್ತೆನಲ್ಲಾಗ್ಲಿ ಬೇರೆ ಕಡೆ ಇನ್ನೊಂದ್ ಕಡೆ ಶಿಫ್ಟ್ ಮಾಡೋದಾಗ್ಲಿ, ಹಣ ಕೊಂಡೊಯ್ಯೋದಾಗ್ಲಿ, ಹಣ ಡ್ರಾ ಮಾಡೋದಾಗ್ಲಿ ಸಾಕಷ್ಟು ಎಲ್ರು ಇರುವಾಗ ಮನೆಗಳಿಗೆ ನುಗ್ಗಿ ದಾಳಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಅವರು ಯೋಚನೆ ಮಾಡ್ಬೇಕು. ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅಂತ ಈ ದಾಳಿಲಿ? 100ಕ್ಕೆ 100 ಮಂಡ್ಯದಲ್ಲಿ ಬಂದು ಪುಟ್ಟರಾಜು ಅವ್ರ ಮನೆನೇ ನೇರವಾಗಿ ಬಂದು ಮಾಡ್ತಾ ಇದಾರೆ ಅಂತಕ್ಕಂಥದನ್ನ ನೋಡಿದ್ರೆ ಈ ರೀತಿ ತೀರ್ಮಾನ ಮಾಡ್ಕೊಂಡೇ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅಂತ? ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅದರಲ್ಲೂ ಕೂಡ ಅಂತ ಇದು ನೋಡಿದ್ರೆ ಹಂಗ ಅನ್ನಿಸ್ತಾ ಇಲ್ವೇ? ಸೀದಾ ಬಂದು ಪುಟ್ಟರಾಜು ಮನೆ ಮಾಡ್ತೇನೆ ಅಂತ ಹೇಳಿದ್ರೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈ ರೀತಿ ಮಾಡ್ತಕ್ಕಂತ ಮಾಡಿದ್ದಾರೆ. ಒಂದು ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿನಲ್ಲಿ ಅಧಿಕಾರ ಇರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ನಮ್ಗೆ ಅಧಿಕಾರ ಇದೆ ಅಂತೇಳಿ ಅವ್ರು ಏನು ಐಟಿ ಅಧಿಕಾರಿಗಳ ಮೂಲಕ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ, ನಮ್ ಜನ ಒಪ್ಪಲ್ಲ.
ಜಿ ಟಿ ದೇವೇಗೌಡ್ರೆ, ಈಗ ಪುಟ್ಟರಾಜು ಅವರಷ್ಟೇ ಅಲ್ಲ, ಅವರ ಅಣ್ಣನ ಮಗ ಅಶೋಕ್ ನಿವಾಸದ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಅಶೋಕ್ ಅವರು ಕೂಡ ನಿಖಿಲ್ ಪರವಾಗಿ ಪ್ರಚಾರದಲ್ಲಿ ಮಂಡ್ಯದಲ್ಲಿ ಭಾಗಿಯಾಗ್ತಾ ಇದ್ರು, CS ಪುಟ್ಟರಾಜು ಅವ್ರ ಜೊತೆ ಗುರುತಿಸಿಕೊಳ್ತಾ ಇದ್ರು. ಈಗ ಇಬ್ಬರ ನಿವಾಸದ ಮೇಲೂ ಕೂಡ ಏಕಕಾಲಕ್ಕೆ ದಾಳಿ ನಡೆಸಿರೋದು. ಅವರು ಅವರು ಅವರ ಕುಟುಂಬ, ಅಣ್ಣನ ಮಕ್ಕಳು ಅವರು ಎಲ್ಲ ಒಟ್ಟಿಗೆ ಇದ್ದಾರೆ. ಅವರು IT ಮಾಡ್ತೀವಿ ಅಂತ ಹೇಳಿ ಎಲ್ಲ ಕಡೆ ಮಾಡಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪುಟ್ಟರಾಜು ಅವರು ಮಂಡ್ಯ ಜಿಲ್ಲೆಯಲ್ಲಿ ಅವ್ರ ಚುನಾವಣಾ ಉಸ್ತುವಾರಿ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಅದನ್ನ ತಡಿತಕ್ಕಂಥದ್ದು ಮಾಡ್ಲಿಕ್ಕೆ ಇದೆಲ್ಲಾ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಅಚ್ಚರಿ ಏನಂತಂದ್ರೆ CM HDK ಅವರು ನಿನ್ನೆ ಹೇಳಿದ್ರು ಈ ಬಗ್ಗೆ, IT ಅಧಿಕಾರಿಗಳು ರೇಡ್ ಮಾಡ್ತಾರೆ, ಎಷ್ಟು ಜನ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ, ಯಾವ ರೀತಿ ಮಾಡ್ತಾರೆ ಎಲ್ಲವನ್ನು ಕೂಡ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು. ಅದಾಗಿ ಕೆಲವೇ ಗಂಟೆಗಳಲ್ಲಿ IT ರೇಡ್ ಆಗಿರೋದು. ಹೌದು, ಡೆಲ್ಲಿಯಿಂದ ಬಂದ್ರು, ಫ್ಲೈಟ್ ಅಲ್ಲಿ ಬಂದ್ರು, ಬರ್ತಾ ಇದಾರೆ. ಟಿವಿನಲ್ಲೇ ನೀವು ಓಪನ್ ಆಗಿ ಟಿವಿನಲ್ಲೇ ತೋರಿಸ್ತಾ ಇದ್ರಲ್ಲ, ಟಿವಿನಲ್ಲೂ ಕೂಡ ನೋಡಿದ್ದ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಈ ರೀತಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಓಪನ್ ಆಗಿ ಎಲ್ಲ ಜನರು ಗೊತ್ತಾಗ್ತಾ ಇದೆ. ಒಂದು ಪಕ್ಷದ ವತಿಯಿಂದ, ಒಂದು ಕೇಂದ್ರ ಸರ್ಕಾರದ ವತಿಯಿಂದ ಈ ಚುನಾವಣಾ ಸಂದರ್ಭದಲ್ಲಿ ಎಲ್ಲಾ ವಿರೋಧ ಪಕ್ಷದ ನಾಯಕರುಗಳನ್ನ ಎಣಿತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದು ರಾಷ್ಟ್ರ ಜನರಿಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಚುನಾವಣಾ ಸಂದರ್ಭದಲ್ಲಿ ಮಾಡ್ತಾ ಇರೋದಂದ್ರೆ ಕ್ಲಿಯರ್ ಆಗಿ ಉದ್ದೇಶ ಚುನಾವಣೆಯೇ ಅನ್ನೋದು ಸ್ಪಷ್ಟ ಅಂತನಾ? 100% ಅಲ್ವೇ? ಚುನಾವಣಾ ಉದ್ದೇಶದಿಂದಾನೇ ಇವತ್ತು IT ರೈಡ್ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ ಎಲ್ರಿಗೂ. ಈಗ ಸಚಿವ ಪುಟ್ಟರಾಜು ಅಷ್ಟೆಲ್ಲ ಇನ್ನಷ್ಟು ಸಂಪುಟದವರಿಗೂ ಕೂಡ ಈ ತರದ ಬಿಸಿ ಮುಟ್ಟಿಸಬಹುದು IT ಇಲಾಖೆ ಅನ್ನೋದು ಕೂಡ ಈಗ ಒಂದು ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಈ ಬಗ್ಗೆ ಅಂದ್ರೆ ಆತಂಕ ಏನಾದ್ರೂ ಶುರುವಾಗಿದೆಯಾ ಎಲ್ರಲ್ಲೂ ಅಂತ? ಆತಂಕ ಅಂತಿಲ್ಲ, ಅವ್ರು ಏನ್ ಮಾಡ್ಬೇಕು ಅಂತ ಆಲ್ರೆಡಿ ಅವ್ರ ಲೆಕ್ಕಾಚಾರ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರು ಮಾಡ್ತಾರೆ, ಗೊತ್ತಾಗಿದೆ ಎಲ್ರಿಗೂ. ಇದರಿಂದೇನು ಅವರು ಈ ಜನತೆ ಬೆಚ್ಚಲ್ಲ. ಸಾರ್ವಜನಿಕರು ಈ ಟೈಮಲ್ಲಿ ಈ ತರ ಮಾಡ್ತಾ ಇರ್ತಾರೆ, ಪಕ್ಷದ ವತಿಯಿಂದ ಮಾಡ್ತಾ ಇರೋ ರೀತಿ ಕಾಣ್ತಾ ಇದೆ ಇದು ಭಾರತೀಯ ಜನತಾ ಪಕ್ಷದ ವತಿಯಿಂದ. ಅಂದ್ರೆ CM HDK ಹೇಳಿದ್ರು, ದಾಳಿ ನಡೆಸಿದ್ರೆ ಮಮತಾ ಬ್ಯಾನರ್ಜಿ ರೀತಿ ಪ್ರತಿಭಟನೆ ನಡೆಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ CM HDK ಕೊಟ್ಟಿದ್ರು ಅಂತ. ಹೌದು, ಅಷ್ಟೊಂದು ಜನ ಬಂದು 250-300 ಜನರು IT ದಾಳಿ ಏಕಾಏಕಿ ಬಂದು ಈ ರೀತಿ ದಿಢೀರ್ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ಮಾಡಿದ್ರೆ ನಾವು ಕೂಡ ಆ ರೀತಿ ಮಾಡ್ಬೇಕಾಯ್ತು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಎಸ್, ಧನ್ಯವಾದ GT ದೇವೇಗೌಡರು ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದಕ್ಕಾಗಿದ್ದು. ಸಚಿವ GTD ಅವರು TVNಗೆ ಕೊಟ್ಟಂತಹ ಪ್ರತಿಕ್ರಿಯೆ ಅಂದ್ರೆ ಇದು ಸಂಪೂರ್ಣವಾಗಿ ಚುನಾವಣಾ ಪ್ರೇರಿತವಾದಂತಹ IT ರೇಡ್ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ.